ಓಂ ಶ್ರೀ ಪರಮಾತ್ಮನೇ ನಮಃ. ಜೈ ಶ್ರೀ ಕೃಷ್ಣ. ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 7ನೇ ಶ್ಲೋಕ. ಅಸ್ಮಾಕಂ ತು ವಿಶಿಷ್ಟಾ ಏತಾನಿ ಬೋಧ ದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರಮೀಮಿತೆ. ಹೇ ಬ್ರಾಹ್ಮಣ ಶ್ರೇಷ್ಠರೇ, ನಮ್ಮ ಪಕ್ಷದಲ್ಲಿಯೂ ಕೂಡ ಯಾವ ಪ್ರಧಾನರಾದ ಯೋಧರಿದ್ದಾರೆಯೋ ಅವರನ್ನು ನೀವು ತಿಳಿದುಕೊಳ್ಳಿರಿ. ತಮ್ಮ ತಿಳುವಳಿಕೆಗಾಗಿ ನನ್ನ ಸೈನ್ಯದಲ್ಲಿ ಯಾರು ಯಾರು ಸೇನಾಧಿಪತಿಗಳಿದ್ದಾರೋ ಅವರನ್ನು ತಿಳಿಸುತ್ತೇನೆ. ಪ್ರಶ್ನೆ: ತು ಪದದ ಅಭಿಪ್ರಾಯವೇನು ಮತ್ತು ಅಸ್ಮಾಕಂ ಎಂಬ ಪದದೊಡನೆ ಇದರ ಪ್ರಯೋಗಗೈದು ಯಾವ ಭಾವವನ್ನು ತೋರಿಸಲಾಗಿದೆ? ಉತ್ತರ: ತು ಎಂಬ ಪದವು ಇಲ್ಲಿ ಸಹ ಎಂಬ ಅರ್ಥದಲ್ಲಿ ಪ್ರಯೋಗವಾಗಿದೆ. ಅಸ್ಮಾಕಂ ಎಂಬ ಪದದೊಡನೆ ಇದನ್ನು ಪ್ರಯೋಗಿಸಿ ಕೇವಲ ಪಾಂಡವರ ಸೈನ್ಯದಲ್ಲಿಯೇ ಅಲ್ಲ, ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕ ಮಹಾನ್ ಶೂರವೀರರಿದ್ದಾರೆ ಎಂಬುದು ದುರ್ಯೋಧನನು ಹೇಳಬಯಸುತ್ತಾನೆ. ಪ್ರಶ್ನೆ: ವಿಶಿಷ್ಟಾಹ ಎಂಬ ಪದದಿಂದ ಯಾರನ್ನು ಲಕ್ಷ್ಯದಲ್ಲಿಡಲಾಗಿದೆ ಮತ್ತು ವಿಬೋಧ ಎಂಬ ಕ್ರಿಯಾಪದದ ಭಾವವೇನು? ಉತ್ತರ: ದುರ್ಯೋಧನನು ವಿಶಿಷ್ಟಾಹ ಎಂಬ ಪದವನ್ನು ಯಾರು ಅವನ ಸೈನ್ಯದಲ್ಲಿ ಅತ್ಯಂತ ವೀರ, ಧೀರ, ಬಲಶಾಲಿ, ಬುದ್ಧಿವಂತ, ಸಾಹಸಿ, ಪರಾಕ್ರಮಿ, ತೇಜಸ್ವಿ ಮತ್ತು ಶಸ್ತ್ರ ವಿದ್ಯಾ ವಿಶಾರದರಾದ ಪುರುಷರಿದ್ದಾರೋ ಅವರನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಪ್ರಯೋಗಿಸಿದ್ದಾನೆ. ಮತ್ತು ನಿಬೋಧ ಎಂಬ ಕ್ರಿಯಾಪದದಿಂದ ತನ್ನ ಸೇನೆಯಲ್ಲಿಯೂ ಸಹ ಅಂತಹ ಸರ್ವೋತ್ತಮ ಶೂರವೀರರಿಗೇನೂ ಕೊರತೆ ಇಲ್ಲ ಎಂಬುದನ್ನು ಸೂಚಿಸಿ, ನಾನು ಅವರಲ್ಲಿ ಕೆಲವು ಆರಿಸಿದ ವೀರರ ಹೆಸರುಗಳನ್ನು ತಮ್ಮ ವಿಶೇಷ ತಿಳುವಳಿಕೆಗಾಗಿ ಹೇಳುತ್ತೇನೆ, ತಾವು ನನ್ನಿಂದ ಕೇಳಿರಿ. 8ನೇ ಶ್ಲೋಕ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ